ಮಹಿಳೆಯರೇ, ಯುವತಿಯರೇ, ಹುಷಾರ್ ಹುಷಾರ್. ಬಸ್ಗಳಲ್ಲಿ ಪ್ರಯಾಣಿಸ್ತಾ ಇದ್ದಾರೆ ಕಾಮ ಪಿಶಾಚಿಗಳು. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿನೇ ಇಲ್ವಾ? ಬಸ್ನಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಕಾಮಿಷ್ಟ. ಎಸ್, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜ್ಯ ಸ್ಥಾನವನ್ನ ನೀಡಲಾಗುತ್ತೆ. ಆದ್ರೆ ಹೆಣ್ಣಿನ ಮೇಲೆ ಆಗ್ತಾ ಇರೋ ದೌರ್ಜನ್ಯಗಳು ಮಾತ್ರ ಕಡಿಮೆನೇ ಆಗ್ತಾ ಇಲ್ಲ. ಲೈಂಗಿಕ ದೌರ್ಜನ್ಯ ಎಸಗುವ ಆರೋಪಿಗಳ ಮೇಲೆ ಅದೆಷ್ಟು ಕ್ರಮ ಕೈಗೊಂಡ್ರು ಮಹಿಳೆಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಪ್ರಕರಣಗಳು ಮಾತ್ರ ನಿಂತಿಲ್ಲ. ಒಂಟಿಯಾಗಿ ಮಹಿಳೆಯರು ಬದುಕ್ತಾ ಇದ್ದಾರೆ ಅಂದ್ರೆ ಆ ಮಹಿಳೆಯರನ್ನ ಕೀಳಾಗಿ ಕೆಟ್ಟ ಭಾವನೆಯಲ್ಲೇ ಸಮಾಜ ನೋಡುತ್ತೆ. ಸಾಲದಕ್ಕೆ ಅವರ ಜೀವನ ಹಾಳು ಮಾಡಲು ಕೂಡ ಮುಂದಾಗ್ತಾರೆ. ಕಾಮ ಪಿಶಾಚಿಗಳ ಅಟ್ಟಹಾಸಕ್ಕೆ ಹೆಣ್ಣು ಮಕ್ಕಳು ಬಸ್ ಟ್ರೈನ್ಗಳಲ್ಲಿ ಪ್ರಯಾಣ ಮಾಡಲು ಕೂಡ ಹೆದರುತ್ತಾ ಇದ್ದಾರೆ. ಅದೆಷ್ಟೋ ಹೆಣ್ಣು ಮಕ್ಕಳು ಕೆಲಸಕ್ಕೆ, ಎಜುಕೇಶನ್ಗಾಗಿ ದೂರದ ಊರುಗಳಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ. ಆದ್ರೆ ಒಂಟಿಯಾಗಿ ಯುವತಿಯರು ಪ್ರಯಾಣ ಮಾಡ್ತಾ ಇದ್ರೆ ಸಾಕು, ಅದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕಾಮುಕರು ತಮ್ಮ ಕಾಮ ಚೇಷ್ಟೆಯನ್ನ ತೀರಿಸಿಕೊಳ್ತಾ ಇದ್ದಾರೆ. ಇದೀಗ ಅಂತಹದ್ದೇ ಪೈಶಾಚಿಕ ಘಟನೆ ತುಮಕೂರು ಬೆಂಗಳೂರು ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಡೆದಿದೆ. ಹೌದು, ಬೆಂಗಳೂರಿನಿಂದ ತುಮಕೂರು ಮಾರ್ಗದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದ ಯುವತಿಗೆ ಯುವಕನೋರ್ವ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಅಲ್ಲೆಲ್ಲೆಲ್ಲೆ, ಏನು ಸೈಲೆಂಟು, ಏನು ಡೀಸೆಂಟು, ಏನು ತಪ್ಪು ಮಾಡಿಲ್ಲ ಅನ್ನೋ ಪಾಪದವರ ತರ ನಿಂತಿರೋ ಕಿರಾತಕ ಕಾಮುಕನ ಕಾಮ ಪುರಾಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ತುಮಕೂರು ನಗರದ ನಿವಾಸಿಯಾಗಿರೋ ಜೀವನ್ ರಾಜ್ಗೆ ಜಸ್ಟ್ 25 ವಯಸ್ಸು ಅಷ್ಟೇ. ಆದ್ರೆ ಅವನ ಚಪಲ ಮಾತ್ರ ಮಿತಿ ಮೀರಿತ್ತು. ಚಿಕ್ಕ ವಯಸ್ಸಿಗೆ ಚಪಲ ಚನ್ನಿಗರಾಯನಾಗಿದ್ದ. ಅದೆಷ್ಟರ ಮಟ್ಟಿಗೆ ಕಾಮುಕ ಆಗಿದ್ದ ಅಂದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲೇ ತನ್ನ ತೀಟೆಯನ್ನ ತೀರಿಸಿಕೊಳ್ಳುವಷ್ಟು ಕಾಮುಕ ಕಂಡ್ರಿ ಇವನು. ನಿನ್ನೆ ಬೆಂಗಳೂರಿನಿಂದ ಬರ್ತಾ ಇದ್ದ ವೇಳೆ ಬಸ್ನಲ್ಲಿದ್ದ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೌದು, ನಿನ್ನೆ ಸಂಜೆ ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಪ್ರಯಾಣ ಮಾಡ್ತಾ ಇದ್ದ KA06F1235 ಬಸ್ನಲ್ಲಿ ಜೀವನ್ ರಾಜ್ ಯಶವಂತಪುರ ಇಲ್ಲ ಗೊರಗುಂಟೆಪಾಳ್ಯದಲ್ಲಿ ಬಸ್ ಹತ್ತಿದ್ದಾನೆ. ನಿನ್ನೆ ಬೇರೆ ವೀಕೆಂಡ್ ಬೇರೆ ಇದ್ದಿದ್ರಿಂದ ಬಸ್ ಸ್ವಲ್ಪ ರಶ್ ಆಗಿರುತ್ತೆ. ಗೊರಗುಂಟೆಪಾಳ್ಯ ಬಿಡ್ತಾ ಇದ್ದಂತೆ ಬಸ್ನ ಲೈಟ್ ಆಫ್ ಆಗಿತ್ತು. ನವಯುವ ಟೋಲ್ ಬಳಿ ಬಸ್ ಬರ್ತಾ ಇದ್ದಂತೆ 14ನೇ ಸೀಟ್ ನಂಬರ್ ನಲ್ಲಿ ಕೂತಿದ್ದ ಯುವತಿ ಪಕ್ಕ ಬಂದು ನಿಂತ ಈ ಕಾಮುಕ ಯುವಕ ಯುವತಿಯೊಂದಿಗೆ ಅನುಚಿತವಾಗಿ ವರ್ತಿಸಲು ಶುರು ಮಾಡಿದ್ದ. ಮೊದಲು ಯುವತಿಯ ಹೆಗಲ ಮೇಲೆ ಕೈ ಹಾಕಿ ಕಿರುಕುಳ ಕೊಡ್ತಾ ಇದ್ದ. ಬಳಿಕ ತನ್ನ ಪ್ಯಾಂಟ್ ನ ಜಿಪ್ ಬಿಚ್ಚಿ ಅಸಹ್ಯವಾಗಿ ನಡೆದುಕೊಂಡಿದ್ದಲ್ಲದೆ ಹಸ್ತ ಮೈಥುನ ಮಾಡಿಕೊಂಡು ಯುವತಿಯ ಬಟ್ಟೆ ಮೇಲೆ ವೀರ್ಯವನ್ನ ಚೆಲ್ಲಿ ದೌರ್ಜನ್ಯ ಎಸಗಿದ್ದಾನೆ. ದೌರ್ಜನ್ಯ ನಡೆದ ಕೂಡಲೇ ಯುವತಿ ಕಾಮುಕ ಜೀವನ್ ರಾಜ್ ಜೊತೆ ಗಲಾಟೆ ಮಾಡಿದ್ರು. ಅಲ್ಲದೆ ಸಹ ಪ್ರಯಾಣಿಕರು ಕಿರಾತಕನಿಗೆ ಬಾಯಿಗೆ ಬಂದ ಹಾಗೆ ಬೈದು ಥಳಿಸಿದ್ದಾರೆ. ಅಲ್ಲದೆ ಯುವತಿ ಬಸ್ನಲ್ಲಿ ಆಗಿದ್ದ ಘಟನೆಯನ್ನ ತನ್ನ ತಂದೆಗೆ ಕಾಲ್ ಮಾಡಿ ತಿಳಿಸಿದ್ದು, ತಂದೆ 112ಗೆ ಕಾಲ್ ಮಾಡಿ ಬಸ್ ನಂಬರ್ ಸಮೇತ ದೂರು ನೀಡಿದ್ದಾರೆ. ಸುಮಾರು ರಾತ್ರಿ 8:30 ಸುಮಾರಿಗೆ ಬಸ್ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಬರ್ತಾ ಇದ್ದಂತೆ ಪೊಲೀಸರು ದೌಡಾಯಿಸಿ ಕಾಮುಕ ಯುವಕನನ್ನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ. ಶನಿವಾರ ನಾನು ತುಮಕೂರು ಬೆಂಗಳೂರು ಮಾರ್ಗದಲ್ಲಿ ಕಾರ್ಯಾಚರಣೆ ಮಾಡ್ತೀವಿ. KSRTC ಬಸ್ಸಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ನಾನೇ. ಹಾಗಾಗಿ ಸುಮಾರು ಸಂಜೆ 6ರಿಂದ 6:10 ಇರಬೇಕು ಸಮಯ. ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ನಾನು ಪ್ರಯಾಣಿಕ ಹತ್ಕೊಂಡು ತುಮಕೂರು ಮಾರ್ಗದಲ್ಲಿ ಬರಬೇಕಾದ್ರೆ ನೆಲಮಂಗಲ ಹತ್ರ ಹಾಸನ್ ಟರ್ನಾಗ ಒಂದು ಜಾಗ ಇದೆ. ಅಲ್ಲಿ ಆ ಜಾಗದ ಹತ್ರ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಆ ಟೈಮಲ್ಲಿ ಟ್ರಾಫಿಕ್ ಜಾಮ್ ಗಾಡಿ ನಿಧಾನಗತಿಲಿ ಬರ್ತಾಯಿತ್ತು. ಆ ಟೈಮಲ್ಲಿ ಏನಾಯಿತು ಅಂದರೆ ಕತ್ಲು ಹೆಚ್ಚು ಕಮ್ಮಿ ಅಲ್ಲೇ 7 ಗಂಟೆ ಆಜುಬಾಜು ಆಗಿರ್ಬೇಕದು.
ಕತ್ಲಾಗಿದ್ದಾಗ ಶಬ್ದ ಕೇಳಿಸ್ತು, ಏನು ಕೂಗಾಡೋ ಶಬ್ದ ಕೇಳಿಸ್ತು. ಏನು ಶಬ್ದ ಅಂತ ನಾನು ತಿರುಗಿ ನೋಡೋಕ್ಕೂ ಕಷ್ಟ, ಯಾಕೆಂದರೆ ಮುಂದೆ ಗಾಡಿ ಇರ್ತವೆ, ಆಕ್ಸಿಡೆಂಟ್ ಆಗೋದು ಭಯ. ನಾನೇ ಡ್ರೈವರು, ನಾನೇ ಕಂಡಕ್ಟ್ರು. ಹಂಗಾಗಿ ಆ ಕಡೆ ತಿರುಗಿ ನೋಡಿದಾಗ ಪ್ರಯಾಣಿಕರು ಮತ್ತು ಲೇಡಿ ಒಬ್ಬ ಹುಡುಗಂಗೆ ಹೊಡಿತಾಯಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಏನು ರೀ ಜಗಳ ಹಿಂಗೆ ಕೂಗಾಡ್ತೀರಾ ಬಸ್ಸಲ್ಲಿ, ಏನು ಹಂಗೆ ಅನಾಹುತ ಆಗಬಾರ್ದು ಅಂತ ಕೇಳಿಕೆ ಈ ಹುಡುಗ ಬಂದು ನಮ್ಮ ಮಿಸ್ಬಿಹೇವ್, ಅವನೇನೋ ಖಾಸಗಿ ಇದನ್ನ ಇದು ಮಾಡಿಕೊಂಡು ಗಲೀಜೆಲ್ಲ ಮಾಡಿದ್ದಾನೆ ನನ್ನ ಇದು ಬಲಗಡೆ ಭುಜದ ಮೇಲೆ ಅಂತೇಳಿ ಏನೇನೋ ಹೇಳ್ತಾಯಿದ್ರು. ನಾನು ಅದ ಕಡೆ ಗಮನ ಕೊಡಲಿಲ್ಲ. ಏನು ನಡೀತು ಅಂತ ನನಗೆ ಪಕ್ಕ ಗೊತ್ತಿಲ್ಲ. ನಾನೇ ಮಾಡಿದೆ, ಪ್ರಯಾಣಿಕರು ಸುರಕ್ಷಿತದಿಂದ ಡ್ರೈವಿಂಗ್ ಮಾಡ್ಕೊಂಡೆ ನಾನು ಮುಂದಕ್ಕೆ ಬಂದೆ. ಅಲ್ಲಿಂದ ಬರೋಕ್ಕೆ ಪ್ರಯಾಣಿಕರೆಲ್ಲ ಹೊಡ್ಕೊಂಡು ಬರ್ತಾರೆ, ಮಾತು ನಡೀತಲೇ ಇತ್ತು. ನಾನು ಆ ಕಡೆ ಗಮನ ಕೊಡೋಕೆ ಹೋಗಲಿಲ್ಲ. ಕ್ಯಾಸಂದ್ರ ಟೋಲು ಹತ್ತತ್ರ ಬಂದಮೇಲೆ ಅಲ್ಲೇ ಹೆಚ್ಚು ಕಮ್ಮಿ 8, 10, 20 ಇರಬೇಕು. ಆ ಸಮಯದಲ್ಲಿ ಕ್ಯಾಸಂದ್ರ ಟೋಲ್ ಬಂದು ಅಷ್ಟೊತ್ತಿಗೆ ಹೆಣ್ಮಗು ಪೇರೆಂಟ್ಸ್ ಬಂದಿದ್ರು. ಆ ಪೇರೆಂಟ್ಸ್ ಬಂದು ಅವ್ರನ್ನ ಅದಕ್ಕೆ ಕರ್ಕೊಂಡು ಇದನ್ನು ನಾವು ಸ್ಟೇಷನ್ಗೆ, ಪೊಲೀಸ್ ಸ್ಟೇಷನ್ಗೆ ನಾವು ಸರೆಂಡರ್ ಮಾಡ್ತೀವಿ ಅಂತೇಳಿ ಕರ್ಕೊಂಡು ಹೋದರು. ಅಷ್ಟೇ ನನಗೆ ಮಾಹಿತಿ ಗೊತ್ತಿರೋದು. ಬಟ್ ಸುರಕ್ಷತೆ ಏನಾಗುತ್ತೆ ಅಂತಂದರೆ, ಈಗ ಶಕ್ತಿ ಯೋಜನೆ ಜಾರಿಯಾಗಿದೆ. ನಾವು ಜನಸಂದಣಿ ಎಷ್ಟಿದೆ ಅಷ್ಟಾಗ್ತೀವಿ ಅನ್ನೋದು ಜನ ಬಿಡಲ್ಲ. ನಾವು ನಿಂತ್ಕೊಂಡಾರು ಬರ್ತೀವಿ, ಎಲ್ಲ ನಾವು ಕೂತ್ಕೊಳ್ತೀವಿ, ಬೆಟ್ಲ ಮೇಲೆ ಕೂತ್ಕೊಂಡು ಬರ್ತೀವಿ ಅಂತ ಇರ್ತಾರೆ. ಬಂದು ಡೋರ್ ಬಡಿತಾರೆ. ನಮಗೆ ಡ್ಯೂಟಿ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ನಾವು ಎಷ್ಟು ಆಸನಕ್ಕಿಂತ ಹೆಚ್ಚಿಗೆ ತುಂಬಂಗೆಲ್ಲ ನಾವು ತುಂಬ್ತೀವಿ ಅಂತಂತ ಮಾಡೋಕ್ಕೆ ಹೋಗಲ್ಲ. ಆತ ನಿಂತ್ಕೊಂಡಿದ್ದ, ಕೂತಿರ್ಲಿಲ್ಲ. ಹೆಣ್ಮಗು ಕೂತಿತ್ತು, ಆತ ನಿಂತ್ಕೊಂಡಿದ್ದಾಗ ಆಗಿರ್ತಕ್ಕಂಥ ಘಟನೆ. ಅವನು ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಜನಗಳು ಕೂಗಾಡ್ಕೊಂಡು ಇದು ಮಾಡ್ಬೇಕಾದ್ರೆ ಮಾತ್ರ ಭುಜದ ಮೇಲೆ ಯಾವುದೋ ಗಲೀಜು ಕಣ್ಣ ಕಾಣ್ತು. ಅದು ಅವನೇನೋ ಖಾಸಗಿ ಹಂಗದ ಸೀಟ್ ನಂಬರ್ ಎಲ್ಲ ನಾನು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ನನ್ನ ಹಿಂಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ 2 ಸೀಟ್ ಇರ್ಬೇಕಾದ ನಂಬರ್ ಅಬ್ಸರ್ವ್ ಮಾಡಿಲ್ಲ. ಅವರು ಯಾವ ಸೀಟಾಗಿ ಕೂತಿರೋ ಅಂತ, ಯಾಕಂದ್ರೆ ಎಲ್ಲ ಎದ್ಬಿಟ್ಟಿರಲ್ಲ ಜನ. ಆ ಜನ ಎದ್ದಿರೋದ್ರಿಂದ ಅವ್ರು ಎಲ್ಲಿ ಕೂತಿರೋ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ನಿಂತಿರೋದನ್ನ ನಾನು ಅಬ್ಸರ್ವ್ ಮಾಡೋಕ್ಕಲ್ಲ. ಕೂತ್ಕೊಂಡಿರೋ ಇದೇ ಸೀಟಾಗಿ ಕೂತಿರೋ ಅಂತ ಅಬ್ಸರ್ವ್ ಮಾಡ್ಬೋದು. ಅದನ್ನು ಇದು ಮಾಡ್ಕೊಂಡು ಕ್ಯಾಸಂದ್ರ ಟೋಲಲ್ಲಿ ಅವ್ರ ಪೇರೆಂಟ್ಸ್ ಮುಂದೆ ಕರ್ಕೊಂಡೋದ್ರು. ಇಷ್ಟು ಬಗ್ಗೆ ಮಾಹಿತಿ ಗೊತ್ತಾಯ್ತು ಅಷ್ಟೇ. ಈಗ ಪೊಲೀಸರು ಕರ್ಕೊಂಡು ಈಗ ಇವತ್ತಿನ ಉದ್ದೇಶ ಏನಪ್ಪ ಅಂದರೆ, ನಾನು ಪ್ರಯಾಣಿಕರನ್ನ ಅವತ್ತು ನೈಟು ಎಲ್ಲರೂ ತೊಗೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ಅವ್ರ ಸುರಕ್ಷತೆಯಿಂದ ಎಲ್ಲನೂ ಬಿಟ್ಬಿಟ್ಟು, ನನ್ನ ಮುಂದಿನ ಕರ್ತವ್ಯ ಏನು, ಘಟಕಕ್ಕೆ ಬಸ್ನ ಹಿಂದಿರುಗಿಸ್ಬೇಕು. ಘಟಕಕ್ಕೆ ಹಿಂದಿರುಗಿಸಿ ನಾನು ಎಂದಿನಂತೆ ಮನೆಗೆ ಹೋದೆ ನಾನು. ಮತ್ತು ನಾನು ಈ ದಿನ ಭಾನುವಾರ ನಾನು ಹಿಂದಿನ ಕರ್ತವ್ಯಕ್ಕೆ ಬಂದಾಗ ನಮ್ಮ ಘಟಕ ವ್ಯವಸ್ಥಾಪಕರು ನನಗೆ ಈ ಥರ ವಿಷಯ ತಿಳಿಸಿದ್ರು. ಬಸ್ಸಿನ ಮೇಲೆ ಯಾವುದೋ ಒಂದು ದೂರು ದಾಖಲಾಗಿದೆ ಅಂತೆ, ಬಸ್ ತೊಗೊಂಡು ನೀನು ಪೊಲೀಸ್ ಠಾಣೆ ಹತ್ರ ಹೋಗಪ್ಪ, ಚಿಲುಮೆ ಪೊಲೀಸ್ ಠಾಣೆ ಹತ್ರ ಅಂದರು. ನಾವು ಇಲ್ಲಿಗೆ ಬಂದಮೇಲೆ ಮಹಿಳೆ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯದಿಂದ ಮಹಿಳಾ ಠಾಣೆಗೆ ಅವರು ದೂರು ಕೊಟ್ಟಿದ್ದಾರೆ. ಹಂಗಾಗಿ ಮಹಿಳಾ ಠಾಣೆಯಲ್ಲಿರ್ತಕ್ಕಂಥ ಮಹಿಳಾ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ವಿಚಾರಣೆ ಮಾಡಿ ನಮ್ಮ ಬಸ್ಸನ್ನೆಲ್ಲ ತನಿಖೆ ಮಾಡಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಸದ್ಯ ಈ ಸಂಬಂಧ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿಯ ವೈದ್ಯಕೀಯ ಪರೀಕ್ಷೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಬಸ್ನನ್ನು ಪೊಲೀಸ್ ಠಾಣೆಗೆ ತರಿಸಿಕೊಂಡು ಪರಿಶೀಲನೆ ನಡೆಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡುವ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಕೆಲ ಕಾಮುಕರು ಒಂದಲ್ಲ ಒಂದು ರೀತಿ ಲೈಂಗಿಕ ಕಿರುಕುಳ ನೀಡ್ತಾ ಇರ್ತಾರೆ. ಕೆಲ ಹೆಣ್ಣು ಮಕ್ಕಳು ಅಸಹಾಯಕತೆಯಿಂದ ಹೇಳಿಕೊಂಡ್ರೆ ನಮ್ಮ ಮೇಲೆ ಏನಾದ್ರೂ ತಪ್ಪು ತಿಳಿದುಕೊಳ್ತಾರೆ ಅಂತ ಹೆದರಿ ಭಯದಲ್ಲೇ ಓಡಾಡ್ತಾ ಇರ್ತಾರೆ. ಆದ್ರೆ ಕೆಲ ಹೆಣ್ಣು ಮಕ್ಕಳು ಮಾತ್ರ ದಿಟ್ಟವಾಗಿ ಕಾಮುಕರನ್ನ ಎದುರಿಸಿ ಕಾಮುಕರಿಗೆ ತಕ್ಕ ಪಾಠ ಕಲಿಸ್ತಾರೆ. ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತು ಮಹಿಳೆಯರು ಸುರಕ್ಷಿತವಾಗಿ ಪ್ರಯಾಣ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.